ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬನಾನಾ ಚಿಪ್ಸ್ ಮಾಡುವ ಅಂತ ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದುಬಿಟ್ಟು ಬಜ್ಜಿ ಮಾಡೋದ್ರಲ್ಲಿ, ಇದು ಬಂದುಬಿಟ್ಟು ಚಿಪ್ಸ್ ಮಾಡೋದ್ರಲ್ಲಿ ಎರಡು ಥರ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿದೆ, ಎರಡು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿದ್ರಲ್ವ, ಸಾಕತ್ತಾಗಿ ಬಂದಿದೆ. ಈಗ ನಾನು ಚಿಪ್ಸ್ ಮಾಡೋ ಬನಾನಾ 3 ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ತುದಿಗಳನ್ನ ಒಂಚೂರು ಗೆರೆ ಥರ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಿಪ್ಪೆ ತೆಗಿಲಿಕ್ಕೆ. ಸಿಪ್ಪೆ ತೆಗಿಯೋದು ತುಂಬ ಈಸಿ. ನಾವು ಜಾಸ್ತಿಗೆ ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಒಳಗಡೆ ಇದಕ್ಕೆ ಮಾರ್ಕ್ ಬಂದುಬಿಡುತ್ತೆ. ಚಾಕುಲ್ ಜಾಸ್ತಿ ಜೋರಾಗಿ ಮಾಡಿದ್ರೆ ಲೈಟಾಗಿ ಮಾಡಿಕೊಟ್ರೆ ಸಾಕಾಗುತ್ತೆ. ನಾನು 3 ಬನಾನಾ ತೊಗೊಂಡಿದ್ದೇನೆ. 3 ಬನಾನಾ ಚಿಪ್ಸ್ದು, 3 ಬನಾನಾ ಬಜ್ಜಿ ಮಾಡ್ತೀವಲ್ಲ ನಾರ್ಮಲಾಗಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಆ ಬನಾನಾ ತೊಗೊಂಡಿದ್ದೀನಿ. ಅದೂ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕಲರೆಲ್ಲ ಬರುತ್ತೆ, ಅದು ಬಂದುಬಿಟ್ಟು ಕಲರ್ ಬರಲ್ಲ, ವೈಟ್ ಕಲರ್ ಇರುತ್ತೆ. ಸ್ವಲ್ಪ ನಾವು ಫ್ರೈ ಮಾಡಿದಾಗ ಗೋಲ್ಡನ್ ಬ್ರೌನ್ ಥರ ಬರುತ್ತೆ, ಏನು ವ್ಯತ್ಯಾಸ ಇಲ್ಲ. ಬಟ್ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಥಿಕ್ನೆಸ್ ಎಲ್ಲ ಅದು ತಿನ್ನಾಗಿರುತ್ತೆ. ನೋಡಿದ್ರೆ ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಈಗ ಮಣೆ ತಗೊಂಡೆ. ಈಗ ಸ್ವಲ್ಪ ಚಾಪ್ ಬೋರ್ಡ್ ಮೇಲೆ ನಾನು ಇದನ್ನು ಚಿಪ್ಸ್ನ ತುರಿದಿಟ್ಕೊಂಡೆ. ಈಗ ಇದನ್ನು ಒಂದೊಂದಾಗಿ ಆಯಿಲಲ್ಲಿ ಹಾಕ್ಕೊಳ್ಳೋಣ. ಫಸ್ಟ್ ಎಣ್ಣೆ ಕಾದಿದೆಯಲ್ಲ ಟೆಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದು ಮೇಲಕ್ಕೆ ತೇಲಿದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಒಂದೊಂದಾಗಿ ಈಗ ಆಯಿಲ್ಗೆ ಬಿಟ್ಕೊಳ್ಳೋಣ. ಇದು ಸ್ವಲ್ಪ ಗಮ್ ಟೈಪ್ ಇರುತ್ತಲ್ವ ಬನಾನಾ, ಸೊ ಹಂಗಾಗಿ ಅಂಟ್ಕೊಂಡಿರುತ್ತೆ. ಒಂದೊಂದಾಗಿ ಬಿಡಿಸ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಚಿಪ್ಸು ಬರುತ್ತೆ. ಮತ್ತು ನಾನೀಗ ಡೈರೆಕ್ಟಾಗಿ ಎಣ್ಣೆಗೆ ತುರಿತಾ ಇದ್ದೀನಿ. ಈಗ ಇದನ್ನು ಸೈಡಿಗೆ ತೊಗೊಂಡಾದ್ಮೇಲೆ ಮತ್ತೆ ತುರ್ಕೊಳ್ಳೋಣ. ಕೆಲವರೆಲ್ಲ ಅರಿಶಿನ ಹಾಕ್ಬಿಟ್ಟು ವಾಟರ್ಗೆ ಹಾಕ್ತಾರೆ, ನಾನು ಆ ಥರ ಏನು ಮಾಡ್ಕೊಂಡಿಲ್ಲ. ಯಾಕಂದರೆ ನೋಡಿ, ಕಲರ್ ಅದೇ ಚೆನ್ನಾಗಿ ಬರುತ್ತೆ. ನಾವು ಚಿಪ್ಸ್ ಮಾಡೋದು ತೊಗೊಂಡ್ರೆ ಕಲರ್ ಏನು ಆ್ಯಡ್ ಮಾಡೋಷ್ಟಿರೋದಿಲ್ಲ. ಯೆಲ್ಲೋ ಕಲರ್ ಅದೇ ನಾರ್ಮಲಾಗಿ ಬರುತ್ತೆ. ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಸಾಕು. ಈಗ ಇನ್ನು ಮಿಕ್ಕಿರೋದನ್ನ ನಾನು ಮತ್ತೆ ಆಯಿಲ್ಗೆ ತುರಿತಾ ಇದ್ದೀನಿ. ಒಂದೇ ಕಡೆ ತುರಿಬಾರ್ದು, ಸ್ವಲ್ಪ ಸರ್ಕಲ್ ಟೈಪು ತುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಯಾವ ಥರ ಇದೆ ಚಿಪ್ಸ್ ಅಂತ. ಮತ್ತು ನಾನು ಸೈಡಿಗೆ ತೆಗೆದಿಟ್ಕೊಂಡೆ ಫ್ರೈ ಮಾಡಿಕೊಂಡು, ಮತ್ತು ಇನ್ನೊಂದು ಬನಾನೂ ನಾನು ಚಿಪ್ಸ್ ಆಗಿ ತುರ್ಕೋತಾ ಇದ್ದೀನಿ. ನೋಡಿದ್ರಲ್ವ, ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಕಲ್ಲರು ಅಷ್ಟೇ ನೋಡ್ಬೋದು. ನಾನು ಅರಿಶಿನ ಹಾಕಲಿಲ್ಲ, ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಹಂಗೆ ಆಯಿಲ್ಗೆ ತುರ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸಾಲ್ಟನ್ನ ಕಲಿಸ್ಬಿಟ್ಟು ಎಣ್ಣೆಗೆ ಬಿಟ್ಕೊಂಡ್ರೆ ಚಿಪ್ಸ್ಗೆಲ್ಲ ಹಿಡಿಯುತ್ತೆ. ಚಿಪ್ಸ್ ಮೇಲೆ, ಎಣ್ಣೆಗಲ್ಲ, ಚಿಪ್ಸ್ ಮೇಲೆ